ಮತ್ತೆ ಡಾಕ್ಟರ್ ಕಂಪ್ಲೀಟ್ಲಿ ಕವರ್ಡ್ ಆಗಿರಬೇಕು ಅಂತ ಹೇಳ್ದಲ್ಲ, ಈಗ ಹತ್ತಿ ಇಟ್ಕೊಳ್ಳೋದು, ಸ್ಕಾರ್ಫು, ಸಾಕ್ಸು ಎಲ್ಲವನ್ನು ಹಾಕೊಂಡಿರ್ತಾರೆ, ಅದು ರೈಟ್ ಅಂತ ಅಂದ್ರೆ ಗಾಳಿ ತುಂಬಿಕೊಳ್ಳುತ್ತೆ ಅಂತ ಹೇಳ್ತಾರೆ, ಅದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ. ಬಟ್ ಇಟ್ ಈಸ್ ಅ ಮಿಥ್ಮ. ಹವಾಮಾನಕ್ಕೆ ಅನುಗುಣವಾಗಿ ದೇ ಹ್ಯಾವ್ ಟು ಡ್ರೆಸ್ ಅಪ್. ಅಂದರೆ ಇವಾಗ ಬೆಂಗಳೂರಲ್ಲಿ ಚಳಿ ಇರುತ್ತೆ, ಹೌದು ಸ್ಕಾರ್ಫ್ ಹಾಕ್ಕೊಳ್ಳಿ, ಕಿವಿ ಹಾಕ್ಕೊಳ್ಳಿ, ಬಿಕಾಸ್ ಯು ಹ್ಯಾವ್ ಟು ಕೀಪ್ ಬೇಬಿನೂ ವಾರ್ಮ್ ಆಗಿರಬೇಕು. ಬೇಬಿ ನಮಗಿನ್ನೂ ಸ್ವಲ್ಪ ಬೇಬಿ ವಾರ್ಮ್ ಆಗಿರಬೇಕು. ಸೊ ಬೇಬಿನ ವಾರ್ಮ್ ಆಗಿರ್ಬೇಕಂತಂದರೆ ತಾಯಿನೂ ವಾರ್ಮ್ ಆಗಿರಬೇಕು, ಆ ಥರ. ಬಟ್ ತುಂಬ ಸೆಕೆನಲ್ಲಿ ತುಂಬ ಪ್ಯಾಕ್ ಮಾಡಿಕೊಂಡು ಅನ್ಕಂಫರ್ಟಬಲ್ ಫೀಲ್ ಮಾಡಿಕೊಂಡು ದಟ್ ಈಸ್ ರಾಂಗ್. ಓಕೆ, ಸ್ಟೇ ಕಂಫರ್ಟಬಲ್. ಯಾ. ಸೊ ನಾವು ಏನು ತಿಂತೀವೋ ಪೋಸ್ಟ್ ಡೆಲಿವರಿ ಅದೆಲ್ಲ ಮಗುಗೆ ಎಫೆಕ್ಟ್ ಆಗುತ್ತಲ್ಲ ಡಾಕ್ಟರ್? ಆದರೆ ಸೊ ಅದು ವಾಚ್ ಮಾಡಿ ತಿನ್ನಬೇಕು ಅಂತೀರಾ, ಅಥವಾ ಇಲ್ಲ ಎಷ್ಟೊಂದು ಪದಾರ್ಥಗಳು ಕೊಡೋದಿಲ್ಲ ಮಗುಗೆ ಪ್ರಾಬ್ಲಮ್ ಆಗುತ್ತೆ ಅಂತ, ಅದು ನಿಜನಾ ಡಾಕ್ಟರ್? ನೋ ನಾಟ್ ಅಟ್ ಆಲ್. ಬಿಕಾಸ್ ನಾವು ಏನೇ ತಿಂದ್ರೂ ಇಟ್ ಗೆಟ್ಸ್ ಮೆಟಬಲೈಸ್ಡ್. ಅದು ಕರಳಿಗೆ ಹೋಗಾದ್ಮೇಲೆ ಅದು ಪ್ರೋಟೀನ್ಸ್, ವಿಟಮಿನ್ಸ್ ಆ ಥರ ಎಲ್ಲ ಸೆಪ್ರೇಟ್ ಆಗಿ ಎನರ್ಜಿ ಆಗಿ ಇಟ್ ಕಮ್ಸ್ ಆ್ಯಂಡ್ ದೆನ್ ದ ಮಿಲ್ಕ್ ಇಸ್ ಪ್ರೊಡ್ಯೂಸ್ಡ್. ಸೊ ಇಟ್ ಡಸಂಟ್ directly come like that. They have to be given all kinds of food. ಸೊ ಅಮ್ಮ ಐಸ್ ಕ್ರೀಮ್ ತಿಂದರೆ ಮಗುಗೆ ಏನು ಕೋಲ್ಡ್ ಆಗಲ್ಲ, ಮಗಗೆ ಏನು ಕೋಲ್ಡ್ ಆಗಲ್ಲ. ಓಕೆ ಡಾಕ್ಟರ್. ಮತ್ತು ಡಾಕ್ಟರ್, ಕೆಲವರಿಗೆ ಈ ಫಸ್ಟ್ ಟ್ರೈಮೆಸ್ಟರಲ್ಲಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಸೊ ಅದು ಎವ್ರಿ ಬ್ಲೀಡಿಂಗ್ ಇಸ್ ಮಿಸ್ಕ್ಯಾರೇಜ್ ಅಂತನಾ, ಅಥವಾ ಇಸ್ ಇಟ್ ನಾರ್ಮಲ್? ಬ್ಲೀಡಿಂಗ್ ಡ್ಯೂರಿಂಗ್ ಫಸ್ಟ್ ಟ್ರೈಮೆಸ್ಟರ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಆಫ್. ಅಂದರೆ ಅದು ನಾರ್ಮಲ್ ಅಲ್ಲ ಆಯಿತಾ. ಯು ಹ್ಯಾವ್ ಟು ಗೋ ಟು ಡಾಕ್ಟರ್. ಬಟ್ ಎವ್ರಿ ಬ್ಲೀಡಿಂಗ್ ಇಸ್ ನಾಟ್ ಮಿಸ್ಕ್ಯಾರೇಜ್. ಒಬ್ಬೊಬ್ಬರಿಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗುತ್ತೆ, ಮತ್ತು ಬ್ಲೀಡಿಂಗ್ ಆದರೆ ಅದನ್ನು ಥ್ರೆಟನ್ಡ್ ಮಿಸ್ಕ್ಯಾರೇಜ್ ಅಂತ ಹೇಳ್ತೇವೆ. ನೋಡ್ತೇವೆ ನಾವು ಮಗುದ ಹಾರ್ಟ್ ಎಲ್ಲ ಹೆಂಗಿದೆ, ಗ್ರೋತ್ ಎಲ್ಲ ಚೆನ್ನಾಗಿದೆ ಅಂದರೆ ಅವ್ರಿಗೆ ಪ್ರೊಜೆಸ್ಟ್ರಾನ್ ಮಾತ್ರೆ ಎಲ್ಲ ಹಾಕಿ ಸ್ವಲ್ಪ ರೆಸ್ಟಲ್ಲಿ ಇರಿಮಾ ಅಂತ ಹೇಳ್ತೇವೆ. ಸೊ ನಾಟ್ ಎವ್ರಿ ಬ್ಲೀಡಿಂಗ್ ಆದ ತಕ್ಷಣ ಅಬಾರ್ಷನ್ ಆಯಿತು ಅಂತಲ್ಲ, ಬಟ್ ಯು ಹ್ಯಾವ್ ಟು ಗೋ ಟು ಯೋರ್ ಡಾಕ್ಟರ್. ಓಕೆ.